Hello dear students, welcome back for the first PU. This is the third period. First PUC Economics Bits course. This is economic activities. Here, this is the third period. Economic activities is the title. Arthika ಚಟುವಟಿಕೆಗಳು. It is the Bridge course. Economics Bridge course. Economics ಸೇತುಬಂಧ ಕಾರ್ಯಕ್ರಮ ಅಂತೀವಿ, ಅರ್ಥಶಾಸ್ತ್ರ. This is Baswaraj, lecturer in economics. We shall come to know economic activities. What are economic activities? What are economic activities? We can answer it as economic activities which are income generating activities. ಹಣವನ್ನು ಗಳಿಸಲು ಕೈಗೊಳ್ಳುವ ಆರ್ಥಿಕ ಚಟುವಟಿಕೆಗಳು. What are these? Economic activities are those activities which are income generating activities, which can people undertake to gain the income or earn the income. Those activities are called as economic activities. ನೋಡಿ, ಹಣವನ್ನು
ಗಳಿಸಲು ಕೈಗೊಳ್ಳುವ ಚಟುವಟಿಕೆಗಳೇ ಆರ್ಥಿಕ ಚಟುವಟಿಕೆಗಳು. ಹಣವನ್ನು ಗಳಿಸಲು ಕೈಗೊಳ್ಳುವ ಚಟುವಟಿಕೆಗಳು. ಹಣವನ್ನು ಗಳಿಸಲು ಅಂದರೆ ಹಣವನ್ನು ಕಳ್ತನ ಮಾಡೋ, ಕದ್ದೋ, ಇನ್ನೊಂದು ಮಾಡಿ ಅಲ್ಲ. ಇಟ್ ಹ್ಯಾಸ್ ಟು ಬಿ ಲೀಗಲಿ, ಕಾನೂನುಬದ್ಧವಾಗಿ ಕಷ್ಟಪಟ್ಟು ಹಣವನ್ನು ದುಡಿಯುವ ಯಾವುದೇ ಚಟುವಟಿಕೆ ಅದನ್ನು ನಾವು ಆರ್ಥಿಕ ಚಟುವಟಿಕೆ ಅಂತ ಕರಿತೀವಿ. ವಿ ಕ್ಯಾನ್ ಸೇ ಈವನ್ in other words also can be those activities which are undertaken for monetary gain. ಆರ್ಥಿಕ ಚಟುವಟಿಕೆಗಳೆಂದರೆ ಆದಾಯದ ಅನುಕೂಲಕ್ಕಾಗಿ ಕೈಗೊಳ್ಳುವ ಚಟುವಟಿಕೆಗಳಾಗಿವೆ. You can say that economic activities are those activities which are undertaken ಕೈಗೊಳ್ತೀವಿ ಅಂತ ಅರ್ಥ. ಫಾರ್ ಮಾನಿಟರಿ ಗೈನ್, ಹಣಕಾಸಿನ ಅನುಕೂಲಕ್ಕಾಗಿ, ಹಣಕಾಸನ್ನು ದುಡಿಯುವ ಉದ್ದೇಶದಿಂದ ಯಾವ ಚಟುವಟಿಕೆಗಳನ್ನು ಕೈಗೊಳ್ತೀವೋ ಅವುಗಳನ್ನು ಆರ್ಥಿಕ ಚಟುವಟಿಕೆಗಳು ಅಂತ ಕರಿತೀವಿ. ಆರ್ಥಿಕ ಚಟುವಟಿಕೆಗಳೆಂದರೆ ಆದಾಯದ ಅನುಕೂಲಕ್ಕಾಗಿ ಅಥವಾ ಆದಾಯದ ಗಳಿಕೆಗಾಗಿ ಕೈಗೊಳ್ಳುವ ಚಟುವಟಿಕೆಗಳಾಗಿವೆ. ಅವುಗಳನ್ನು ನಾವು ಆರ್ಥಿಕ ಚಟುವಟಿಕೆಗಳು ಅಂತ ಕರಿತೀವಿ. ಗಮನಿಸಿ ಎಕ್ಸಾಂಪಲ್. Example for economic activities. What are the examples we can say? Production, consumption, distribution. ಉದಾಹರಣೆಗೆ ಆರ್ಥಿಕ ಚಟುವಟಿಕೆಗಳಿಗೆ ಉದಾಹರಣೆ ಹೇಳಬೇಕಂದ್ರೆ ಪ್ರೊಡಕ್ಷನ್, ಉತ್ಪಾದನೆ, ಅನುಭೋಗ, ಡಿಸ್ಟ್ರಿಬ್ಯೂಷನ್, ಹಂಚಿಕೆ. ಪ್ರೊಡಕ್ಷನ್, ಉತ್ಪಾದನೆ, ಕನ್ಸಂಪ್ಷನ್, ಅನುಭೋಗ, ಡಿಸ್ಟ್ರಿಬ್ಯೂಷನ್, ಹಂಚಿಕೆ ಇವು 3 ವಿವಿಧ ಪ್ರಕಾರದ ಆರ್ಥಿಕ ಚಟುವಟಿಕೆಗಳು. Which will come to what are the meaning of these economic activities.
ಉತ್ಪಾದನೆ. ವಾಟ್ ಇಸ್ ಮೀನ್ ಬೈ ಪ್ರೊಡಕ್ಷನ್? ಉತ್ಪಾದನೆ ಅಂದರೆ ಏನು? ವಾಟ್ ಕ್ಯಾನ್ ಬಿ ಸೇಡ್ ಟು ಬಿ ಪ್ರೊಡಕ್ಷನ್ ಮೀನ್ಸ್ ದ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಗೂಡ್ಸ್. By producers, for producers for the market. Is called production. ಉತ್ಪಾದಕರು ವಸ್ತುಗಳನ್ನು ಅಥವಾ ಸರಕುಗಳನ್ನು ಉತ್ಪಾದಿಸುವುದನ್ನು say what is meant by the production? Production, the manufacturing of goods by producers. ಉತ್ಪಾದಕರು ಉತ್ಪನ್ನಗಳನ್ನು ಉತ್ಪಾದನೆ ಮಾಡುವುದು. For the market to trade in the market, to sell in the market for the profit or maybe revenue could be called as production. ಉತ್ಪಾದಕರು ವಸ್ತುಗಳನ್ನು ಅಥವಾ ಸರಕುಗಳನ್ನು ಮಾರಾಟಕ್ಕಾಗಿ ಉತ್ಪಾದಿಸುವುದನ್ನು ಉತ್ಪಾದನೆ ಎನ್ನುತ್ತೇವೆ. ಮಾರಾಟಕ್ಕೋಸ್ಕರ ವಸ್ತುಗಳನ್ನು ಉತ್ಪಾದನೆ ಮಾಡಿದರೆ ಇಟ್ಸ್ ಕಾಲ್ಡ್ ಎಸ್ ಪ್ರೊಡಕ್ಷನ್ ಕ್ಯಾನ್ ಬಿ. ಪ್ರೊಡಕ್ಷನ್ ವಾಟ್ ಕ್ಯಾನ್ ಬಿ? ಪ್ರೊಡ್ಯೂಸಿಂಗ್ ಆಫ್ ಚಾಕ್ ಪೀಸ್. ಈ ಚಾಕ್ ಪೀಸ್ ಅನ್ನು ಉತ್ಪಾದನೆ ಮಾಡುವುದು. ಸೀಮೆ ಸುಣ್ಣದ ಉತ್ಪಾದನೆ. ಬೈ ಯೂಸಿಂಗ್ ಲೈಮ್ಸ್ಟೋನ್ ವಿ ಕ್ಯಾನ್ ಬಿ ಮೇಕ್ ದ ಪ್ರೊಡಕ್ಷನ್ ಆಫ್ ಚಾಕ್ ಪೀಸ್. ನಾವು ಸುಣ್ಣದ ಕಲ್ಲನ್ನು ಯೂಸ್ ಮಾಡಿ ಈ ಚಾಕ್ ಪೀಸನ್ನು ಉತ್ಪಾದನೆ ಮಾಡ್ತೀವಿ. ಅದೇ ಸೀಮೆ ಸುಣ್ಣ ಅಂತ ಕರಿತೀವಿ. ಸೀಮೆ ಸುಣ್ಣದ ಉತ್ಪಾದನೆಯಿಂದ ಪ್ರೊಡಕ್ಷನ್. Second, what has been includes in the production, the process of production can be. It has been includes they have been chooses what to produce. Choose what to produce. By understanding the constant price. Price of the product. ವಸ್ತುವಿನ ವೆಚ್ಚ ಮತ್ತು ಬೆಲೆ ತಿಳಿದು
See what the producer in the production has to be get made. The producing of any good has to be choose what to produce by understanding of cost and price of the product in the market has to be get choose the type of the goods in the production. ವಸ್ತುವಿನ ವೆಚ್ಚ ಮತ್ತು ಬೆಲೆ ತಿಳಿದು ಏನನ್ನು ಉತ್ಪಾದಿಸಬೇಕು ಎಂದು ಆಯ್ಕೆ ಮಾಡುವರು. ಅವರು ಆಯ್ಕೆ ಮಾಡ್ಕೊಳ್ತಾರೆ. ಇರ್ತಕ್ಕಂಥ ಸಾಕಷ್ಟು ವಸ್ತುಗಳಲ್ಲಿ ಯಾವ ವಸ್ತುವನ್ನು ನಾವು ಉತ್ಪಾದನೆ ಮಾಡಬೇಕು ಅನ್ನೋದು ಡಿಸೈಡಿಂಗ್ ಬೇಸ್ಡ್ ಆನ್ ದ ಕಾಸ್ಟ್ ಆಫ್ ಪ್ರೊಡಕ್ಷನ್ ಅಂಡ್ ಆಲ್ಸೋ ಪ್ರೈಸ್ ಆಫ್ ದ ಪ್ರಾಡಕ್ಟ್. ಆ ವಸ್ತುವಿನ ವೆಚ್ಚ ಎಷ್ಟು ಮತ್ತು ವಸ್ತುವಿನ ಮಾರುಕಟ್ಟೆಯ ಬೆಲೆ ಎಷ್ಟು ಅದನ್ನು ಅರ್ಥಕೊಂಡ್ಬಿಟ್ಟು ಅವರು ಉತ್ಪಾದನೆಯನ್ನು ಮಾಡ್ತಾರೆ. ಶಲ್ ಮೂವ್ ಆನ್ ಟು ದಿ ಸೆಕೆಂಡ್ ಒನ್, ದ ಕನ್ಸಂಪ್ಷನ್. Consumption Anubhoga, it's called as consumption. The second function is to be called as consumption. It is nothing but to be called as purchasing of goods. By consumers purchasing of goods. They is to be get purchasing of goods by consumers. Satisfy their wants. Is called consumption. ಅನುಭೋಗಿಗಳು ವಸ್ತುಗಳನ್ನು See consumption, the purchasing of goods by consumers to satisfy their wants. ಅನುಭೋಗಿಗಳು ವಸ್ತುಗಳನ್ನು ಖರೀದಿ ಮಾಡಿ ತಮ್ಮ ಬಯಕೆಗಳನ್ನು ಈಡೇರಿಸಿಕೊಳ್ಳುವುದೇ ಅನುಭೋಗ. ಅಂದರೆ ದುಡ್ಡನ್ನು ಖರ್ಚು ಮಾಡಬೇಕು, ವಸ್ತುಗಳನ್ನು ಖರೀದಿ ಮಾಡಬೇಕು, ಖರೀದಿ ಮಾಡಿ ಬಳಕೆ ಮಾಡಿದಾಗ ನಮಗಿರ್ತಕ್ಕಂಥ ಆಸೆ ಈಡೇರುತ್ತೆ. ಸಪೋಸ್ ಐ ಇಸ್ ಟು ಬಿ ಗೆಟ್ eat a food means I must get into the hotel and bring the food and also get consumed because as ಕನ್ಸಂಪ್ಷನ್ ಅಂತ ಕರಿತೀವಿ. ನನಗೆ ಹಸಿವಾಗಿದ್ದರೆ ಹೋಟೆಲ್ಗೆ ಹೋಗಬೇಕು, ದುಡ್ಡು ಕೊಡಬೇಕು, ಊಟ ತಗೋಬೇಕು, ಊಟ ಮಾಡಬೇಕು, ಆವಾಗ ಹಸಿವು ನೀಗುತ್ತೆ. ಆ ಹಸಿವು ನೀಗುವುದನ್ನೇ ನಾವು ಅನುಭೋಗ ಅಂತ ಕರಿತೀವಿ. ಯಾವುದೇ ವಸ್ತುವನ್ನು ಯೂಸ್ ಮಾಡೋದನ್ನು ನಾವೇಂತ ಕರಿತೀವಿ? ಅನುಭೋಗ ಅಂತ ಕರಿತೀವಿ. ಎಕ್ಸಾಂಪಲ್, consumption of pen by writing
homework. ಅನುಭೋಗವಾಗುವುದು. ಗಮನಿಸಿ, ಪೆನ್ನಿಂದ ಗೃಹ ಕೆಲಸವನ್ನು ಬರೆಯುವುದರಿಂದ ಪೆನ್ನಿನ ಅನುಭೋಗವಾಗುವುದು. ಪೆನ್ ಇದೆಯಂತಂದರೆ ಪೆನ್ನನ್ನು ದುಡ್ಡು ಕೊಟ್ಟು ತಗೊಂಡು ಬಂದಿರ್ತೀವಿ, ಅದನ್ನು ನಾವೇನು ಮಾಡ್ತೀವಿ, ಹೋಮ್ವರ್ಕ್ ಮಾಡಲಿಕ್ಕೆ ಬಳಸ್ತೀವಿ. ಆವಾಗ ಆ ಪೆನ್ನನ್ನು ನಾವು ಅನುಭೋಗ ಮಾಡ್ದಂಗೆ, ಯೂಸ್ ಮಾಡ್ದಂಗೆ ಆಯಿತು ಅಂತ ಅರ್ಥ. ಬಟ್ ವಾಟ್ ಹ್ಯಾಸ್ ಬೀನ್ ಕಮ್ ಟು ದ ಗೆಟ್ ಸಿ ಟು ಬಿ ಇನ್ಕ್ಲೂಡೆಡ್ ಇನ್ ದ consumption process. Under consumption process, what has been includes in the consumption can be, it has been with income, choose what to buy. He can choose what can possibly be get by consuming the goods with the know about the consumption commodities can be. And even many alternative goods. What's it? With income, consumer can choose what to buy, and even many alternative goods can be out of available alternative goods. The consumer can possibly be get choose what type of the goods he needs to be satisfy his wants. It is what we can possibly be get come to know under the consumption. ಕನ್ಸಂಪ್ಷನ್ ನಾವೇನು ತಿಳ್ಕೊಳ್ಬೇಕಂದ್ರೆ, ನಮ್ಮಲ್ಲಿರ್ತಕ್ಕಂಥ ದುಡ್ಡಿಂದ ಇರ್ತಕ್ಕಂಥ ಯಾವ್ಯಾವ ಬದಲಿ ವಸ್ತುಗಳು, ಬದಲಿ ಸರಕುಗಳಲ್ಲಿ ಯಾವ ವಸ್ತುವನ್ನ ಆದಾಯವನ್ನು You can see what can we understand. We can understand that ಬದಲಿ ಸರಕುಗಳಲ್ಲಿ ಬೇರೆ ಬೇರೆ ವಸ್ತುಗಳಿರ್ತವೆ. ಅವುಗಳಲ್ಲಿ ಯಾವ ವಸ್ತುವನ್ನು, ಪೆನ್ ಇರ್ತದೆ, ಪೆನ್ಸಿಲ್ ಇರ್ತದೆ, ಸ್ಕೆಚ್ ಪೆನ್ ಇರ್ತದೆ, ಮಾರ್ಕರ್ ಪೆನ್ ಇರ್ತದೆ, ಈ ರೀತಿಯಾಗಿ ಬೇರೆ ಬೇರೆ ಪೆನ್ಗಳು ಇರ್ತವೆ. ಅವುಗಳಲ್ಲಿ ಯಾವ ಪೆನ್ನು ಬೇಕು, ಅಥವಾ ಪೆನ್ ಬಿಟ್ಟು ಪೆನ್ಸಿಲ್ ಬೇಕಾ, ಪೆನ್ಸಿಲ್ ಬಿಟ್ಟು ಮತ್ತೇನು ಬೇಕು ಅನ್ನೋದನ್ನು ನಾವು ಆಲ್ಟರ್ನೇಟಿವ್ ಗೂಡ್ಸ್, ಬದಲಿ ಸರಕುಗಳಲ್ಲಿ ಯಾವ ವಸ್ತುವನ್ನು ಗ್ರಾಹಕ ತನ್ನ ಆದಾಯವನ್ನು ಖರ್ಚು ಮಾಡಬಹುದು, ಗ್ರಾಹಕ ತನ್ನ ಆದಾಯವನ್ನು ಖರ್ಚು ಮಾಡಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನು ನಾವು ತಿಳ್ಕೊಳ್ಳಿಕ್ಕೆ ಕನ್ಸಂಪ್ಷನ್ನಲ್ಲಿ ಬರುತ್ತೆ. ದಟ್ ವಿ ಶಾಲ್ ಕಮ್ ಟು ನೋ. ಥರ್ಡ್ ಒನ್, ಡಿಸ್ಟ್ರಿಬ್ಯೂಷನ್, ಹಂಚಿಕೆ.
What is meant by distribution? What is meant by distribution? Is nothing but division or distribution of national income. Means distribution of national income. Distribution of national income into factor payments, into transferring of the factor payments can be such as rent, wages, interest, profit. ಹಂಚಿಕೆ ಎಂದರೆ ದೇಶದ ಆದಾಯವನ್ನು ಉತ್ಪಾದನಾ ವೆಚ್ಚಗಳಾಗಿ ಗೇಣಿ, ಕೂಲಿ, ಲಾಭ ಹಂಚಿಕೆ ಮಾಡುವುದಾಗಿದೆ. ಹಂಚಿಕೆ ಎಂದರೆ ಗಮನಿಸಿ, ಹಂಚಿಕೆ ಎಂದರೆ ದೇಶದ ಆದಾಯವನ್ನು ಉತ್ಪಾದನಾ ವೆಚ್ಚಗಳಾಗಿ ಗೇಣಿ, ಕೂಲಿ, ಬಡ್ಡಿ ಮತ್ತು ಲಾಭಗಳ ರೂಪದಲ್ಲಿ ಹಂಚಿಕೆ ಮಾಡುವುದನ್ನು ನಾವು ಹಂಚಿಕೆ ಅಂತ ಕರಿತೀವಿ. ನಥಿಂಗ್ ಬಟ್ ಡಿಸ್ಟ್ರಿಬ್ಯೂಷನ್. ಇಟ್ ಹ್ಯಾಸ್ ಬಿ ಲ್ಯಾಂಡ್, ಲೇಬರ್, ಕ್ಯಾಪಿಟಲ್ ಅಂಡ್ ಆರ್ಗನೈಸೇಷನ್ ಆರ್ ದಿ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್. ಭೂಮಿ, ಶ್ರಮ, ಬಂಡವಾಳ ಮತ್ತು ಸಂಘಟನೆ ಅಂತಕ್ಕಂಥವು 4 ಉತ್ಪಾದನಾಂಗಗಳು. ಅವುಗಳಿಗೆ ಉತ್ಪಾದನಾ ವೆಚ್ಚಗಳನ್ನು ನಾವು ಖರ್ಚು ಮಾಡಬೇಕು. ಆ ರೂಪದಲ್ಲಿ ನೋಡಿದಾಗ ದ ಡಿಸ್ಟ್ರಿಬ್ಯೂಷನ್ ಕ್ಯಾನ್ ಪಾಸಿಬಿಲಿಟಿ ಬಿ ಗೆಟ್ ಗಿವ್ ದ ಪ್ರೊಡಕ್ಷನ್ ಆಫ್ GDP. ಇಲ್ಲಿ GDP ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್. GDP ಅಂದರೆ ಒಟ್ಟು ದೇಶೀಯ ಉತ್ಪಾದನೆ. ಒಟ್ಟು ದೇಶೀಯ ಉತ್ಪಾದನೆ. Gross domestic product, it means it is the gross domestic product or the sum total of the money income produced within the country. The production has been includes to be choose the
what type of the goods to be produced, consumption, what type of the goods to be get buy and also consume. At the same time, distribution also includes what type of the things which to be get carried out in order to be get gain the income what has been produced in the country. What has been produced in the country. ದೇಶದಲ್ಲಿ ಏನನ್ನು ಉತ್ಪಾದಿಸಿ it we can understand that what has been produced in the country. ನಾವು ಏನನ್ನು ಉತ್ಪಾದಿಸಿ ವಿತರಿಸಬೇಕು ಅಂತಕ್ಕಂಥದ್ದನ್ನು ನಾವು ಪ್ರೊಡಕ್ಷನ್ ಅಲ್ಲಿ ಡಿಸ್ಟ್ರಿಬ್ಯೂಷನ್ ಅಲ್ಲಿ ತಿಳ್ಕೊಳ್ತೀವಿ. ಈ ರೀತಿಯಾಗಿ ಇಟ್ ಹ್ಯಾಸ್ ಬೀನ್ ಹಂಚಿಕೆ ಸಮೇತ ದೇಶದಲ್ಲಿರ್ತಕ್ಕಂಥ ಆದಾಯವನ್ನು ಜನಗಳಿಗೆ ಹೇಗೆ ಹಂಚಬೇಕು ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಅಪಾರ್ಟ್ ಫ್ರಮ್ ದಿಸ್ ಡಿಸ್ಟ್ರಿಬ್ಯೂಷನ್ ಥ್ರೂ ವೇಜಸ್, it may be salary, interest and also many others also can be possible. And even only for this we can understand the income from international trade and investment. So, income from international trade and investment can also possible to be get included in the national income apart from the GDP. ಈ GDP ಅನ್ನು ಬಿಟ್ಟರೆ ಒಟ್ಟು ದೇಶೀಯ ಉತ್ಪನ್ನ ಅಥವಾ ಒಟ್ಟು ರಾಷ್ಟ್ರೀಯ ಉತ್ಪನ್ನವನ್ನು ಬಿಟ್ಟರೆ ಉಳಿದಿರ್ತಕ್ಕಂಥದ್ದು ವಿದೇಶಗಳಿಂದ ಬರ್ತಕ್ಕಂಥ ಹಣ ಅಥವಾ ಆದಾಯ ಆಗಿರುತ್ತೆ. ದಟ್ we can possible to be get study. These are the three activities what we can possible to be get study under the economic activities, which are the production, consumption and distribution are the three important economic activities. Thank you very much.